ಇಲ್ಲ, ನಾವು ಪ್ರತಿ ಬಾರಿ ನಾವೆಲ್ಲ ಪ್ರಮುಖರು ಸೇರ್ತಾ ಇರ್ತೀವಿ. ಬೆಂಗಳೂರಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ ಕಮಿಟಿ ಮೀಟಿಂಗ್ ಇರುತ್ತೆ. ಕಮಿಟಿ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಟ್ಟಿಗೆ ಸೇರ್ತೀವಿ. ಆದರೆ ದಾವಣಗೆರೆ ಜಿಲ್ಲೆಯ ಭಾಳಷ್ಟು ಪ್ರಮುಖರು ಯಾವುದೇ ಬದಲಾವಣೆ ಆಗಲಿಲ್ಲ, ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಲಿಲ್ಲ, ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗಲಿಲ್ಲ ಅಂಥೇಳಿ ಅವರು ನಮ್ಮೆಲ್ಲರ ಮೇಲೆ ಒತ್ತಡ ತಂದರು. ಎಲ್ಲ ಕಾರ್ಯಕರ್ತರ ಒತ್ತಡದಂತೆ ಪತ್ರಿಕೆಯಲ್ಲಿ ಬಂದಿದೆ. ದೆಹಲಿಗೂ ಕಾರ್ಯಕರ್ತರ ಒತ್ತಡಕ್ಕೆ, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರ ಒತ್ತಡಕ್ಕೆ ದೆಹಲಿಗೆ ಹೋಗಿ ಮತ್ತೆ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಅಳಲನ್ನು ತೋಡ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಆಯಿತು. ಬದಲಾವಣೆ ಪಟ್ಟು ಹಿಡಿದಿರಿ ಸರ್ ಅಂತಂದು ಯಾವಾಗೂ ಇದೆ. ಇಲ್ಲಿ ಜಿಲ್ಲಾ ಮಟ್ಟದಾಗೆಲ್ಲ ಪಕ್ಷ ವಿರೋಧಿ ಮಾಡಿದ್ದಾರೆ, ಅವ್ರ ಬಗ್ಗೆನೂ ಕ್ರಮ ಆಗಬೇಕಂತ. ಹೌದು, ಎಲ್ಲ ಒಂದೇ. ಸಭೆ ಚುನಾವಣೆ. ಹೌದು. ನಾವೇನು ಪ್ರಾರಂಭ ದಿನದಿಂದ ನಮ್ಮ ಹೋರಾಟ ಏನಿತ್ತು ಆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ವರಿಷ್ಠರಿಗೆ ಸರ್ ಅದೇ 1ನೇ ತಾರೀಕು 2ನೇ ತಾರೀಕು ಡಿಸೆಂಬರ್ 1 or 2 ಹೋಗ್ತಾ ಇದ್ದೀವಿ. ಮಾತಾಡೋ ಮಾತುಗಳಿಗೆಲ್ಲ ಅವರು ಏನಾದರೂ ಹೇಳಲಿ, ಆದರೆ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರುತ್ತೆ. ಪಕ್ಷ ಆದರೂ ಕೆಲಸ ಮಾಡಿದವ್ರಿಗೆ ಶಿಕ್ಷೆ ಆಗತ್ತೆ, ತಡ ಆಗ್ಬೋದು ಅಷ್ಟೇ, ಶಿಕ್ಷೆ ಆಗತ್ತೆ ಅನ್ನೋ ವಿಶ್ವಾಸ ಇದೆ. ಸತ್ಯಕ್ಕೆ ಜಯ ಇದೆ. ಏನಂದ್ರಿ? ಅಂದರೆ 50 ವರ್ಷ ಆದರೆ ಏನು ಮಾಡೋಕ್ಕಾಗತ್ತೆ, ಕಾಯ್ತೀವಿ. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ. ಡಿ ಕೆ ಸುರೇಶ್ ಅವರು ಮಾತಿನಂತೆ ನಡಿಬೇಕು ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೆ ಅವರ ಒಪ್ಪಂದ ಯಾರಿಗೂ ಗೊತ್ತಿಲ್ಲ. ಅವ್ರ ಒಪ್ಪಂದ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವ್ರ ನಡುವೆ ಇರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಇವತ್ತು ಡಿ ಕೆ ಸುರೇಶ್ ಹೇಳಿರೋದ್ರಿಂದ ನಿನ್ನೆಯಿಂದ ಈ ಹೊಸ ಬೆಳವಣಿಗೆ ಆಗಿದೆ. ಯಾರೇ ಇರಲಿ, ಪಕ್ಷಕ್ಕೆ ದ್ರೋಹ ಮಾಡಿದವರು, ಮಾತಿಗೆ ತಪ್ಪು ನಡೆದವ್ರಿಗೆ ನಮ್ಮ ರಾಜ್ಯದಲ್ಲಿ ಆಗಲೇ ಒಮ್ಮೆ ಶಿಕ್ಷೆ ಅನುಭವಿಸಿದ್ದಾರೆ. ಮಾತಿಗೆ ತಪ್ಪಿದರೆ ಅವ್ರಿಗೆ ತೊಂದರೆ ಆಗುತ್ತೆ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.